ಸಾಹಿತ್ಯವನ್ನ ಸೃಷ್ಟಿಸಿದರೆ ಬರೀ ಸಾಹಿತಿಯಾಗುತ್ತಾನೆ, ಬರೆದಂತೆ ಬದುಕಿದರೆ ವಿಶ್ವಮಾನವನಾಗುತ್ತಾನೆ. ವಿಶ್ವಕವಿ, ರಸಋಷಿ, ಮಲೆನಾಡಿನ ಕೋಗಿಲೆ ಹೀಗೆ ಹಲವು ಉಪಾಧಿಗಳಿಗೆ ಭಾಜನರಾದ ಕುವೆಂಪು ಬರೆದಂತೆ ಬದುಕಿದ ಕನ್ನಡದ ಸರ್ವಶ್ರೇಷ್ಠ ಕವಿರತ್ನ. ವಿಶ್ವ ಮಾನವತೆಯನ್ನ ವಿಶ್ವಕ್ಕೆ ಸಾರಿದ ವಿಶ್ವಕವಿ. ಪ್ರಕೃತಿಯ ಕಣಕಣದಲ್ಲೂ ಮೊಳಗುವ ಹೃದಯ ಗೀತೆಗೆ ಕಿವಿಯಾದ ಹೃದಯವಂತ. ಸಮಕಾಲೀನ ಕವಿಶ್ರೇಷ್ಠ ಬೇಂದ್ರೆಯವರಿಂದ ಜಗದ ಕವಿ, ಯುಗದ ಕವಿ ಎನಿಸಿಕೊಂಡ ಮಹಾಮಹಿಮ. ಆಡು ಮುಟ್ಟದ ಸೊಪ್ಪಿಲ್ಲ, ಕುವೆಂಪು ಬರೆಯದ ಸಾಹಿತ್ಯವಿಲ್ಲ. ಕಥೆ, ಕವಿತೆ, ಸಣ್ಣ ಕಥೆ, ಶಿಶು ಸಾಹಿತ್ಯ, ನಾಟಕ, ವಿಮರ್ಶೆ, ವ್ಯಕ್ತಿಚಿತ್ರ, ಆತ್ಮಕಥೆ, ಕಾದಂಬರಿ, ಮಹಾಕಾವ್ಯ ಹೀಗೆ ಸಾಹಿತ್ಯದ ಹಲವು ಪ್ರಕಾರಗಳಲ್ಲಿ ಕೈಯಾಡಿಸಿದ ಕುವೆಂಪು ಅವರದು ಬಹುಮುಖ ಪ್ರತಿಭೆ. ನಿಸರ್ಗದ ಸೊಬಗು, ದೇಶಪ್ರೇಮ, ಆದರ್ಶ ಪ್ರಿಯತೆ, ಕ್ರಾಂತಿಯ ವೀರಭಾವ, ಆಧ್ಯಾತ್ಮಿಕತೆ ಮೊದಲಾದ ಎಲ್ಲಾ ವಿಷಯಗಳಲ್ಲಿಯೂ ಅವರ ಕಾವ್ಯ ಇಂಬು ಕೊಟ್ಟಿದೆ. ಹೀಗಾಗಿ ಹೊಸಗನ್ನಡದ ಕಾವ್ಯದ ಇತಿಹಾಸ ಮಾತ್ರವಲ್ಲದೆ ಕನ್ನಡ ಭಾಷೆ ಇರುವವರೆಗೂ ಅವರ ನೆನಪು ಚಿರಸ್ಥಾಯಿ. ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಇದು ಕುವೆಂಪು ಅವರ ನಿಜ ನಾಮಧೇಯ. ಹುಟ್ಟಿದ್ದು 1904 ಡಿಸೆಂಬರ್ 29ರಂದು ತಾಯಿಯ ತವರೂರಾದ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಹಿರೇಕೋಡಿಗೆಯಲ್ಲಿ. ತಂದೆ ವೆಂಕಟಪ್ಪ ಗೌಡ, ತಾಯಿ ಸೀತಮ್ಮ. ಬಾಲ್ಯದ ದಿನಗಳನ್ನ ಕುಪ್ಪಳ್ಳಿಯಲ್ಲಿ ಕಳೆದ ಕುವೆಂಪು ಪ್ರಾರಂಭಿಕ ವಿದ್ಯಾಭ್ಯಾಸವನ್ನ ಕೂಲಿಮಠದಲ್ಲಿ ಮುಗಿಸಿದ್ರು. ಮಾಧ್ಯಮಿಕ ಶಿಕ್ಷಣವನ್ನ ತೀರ್ಥಹಳ್ಳಿಯಲ್ಲಿ ಪೂರೈಸಿ ಮೈಸೂರಿನ ವೆಸ್ಲಿಯನ್ ಮಿಷನ್ ಹೈಸ್ಕೂಲಿನಲ್ಲಿ ಪ್ರೌಢ ಶಿಕ್ಷಣವನ್ನ ಮುಂದುವರೆಸಿ ಮೈಸೂರಿನ ಮಹಾರಾಜ ಕಾಲೇಜಿನಿಂದ BA ಪದವಿ ಮತ್ತು ಕನ್ನಡದಲ್ಲಿ MA ಪದವಿಯನ್ನು ಪಡೆದರು. ಕುವೆಂಪು ಅವರು ತಮ್ಮ ಆರಂಭಿಕ ಶಿಕ್ಷಣವನ್ನ ಪಡೆದದ್ದು ಕನ್ನಡ ಮಾಧ್ಯಮದಲ್ಲಿಯೇ ಎಂಬುದನ್ನ ನಾವಿಲ್ಲಿ ಗಮನಿಸಬಹುದು. ಕುವೆಂಪು ಅವರದು ಸುಸಂಸ್ಕೃತ ಮನೆತನ. ಮನೆಯಲ್ಲಿ ಆಗಾಗ್ಗೆ ನಡೆಯುತ್ತಿದ್ದ ಜೈಮಿನಿ ಭಾರತ, ರಾಮಾಯಣ, ಮಹಾಭಾರತದ ವಚನಗಳು ಬಾಲಕ ಪುಟ್ಟಪ್ಪನ ಮೇಲೆ ಗಾಢವಾದ ಪ್ರಭಾವ ಬೀರಿದುವು. ಜೊತೆಗೆ ಕುಪ್ಪಳ್ಳಿಯ ಪ್ರಕೃತಿ ಸೌಂದರ್ಯ ಅವರನ್ನ ಇನ್ನಿಲ್ಲದಂತೆ ಸೂರೆಗೊಂಡಿತ್ತು. ಹೆತ್ತವರ ಸಂಸ್ಕಾರ, ಗುರುಗಳ ಮಾರ್ಗದರ್ಶನ, ಪುಸ್ತಕಗಳ ಸಾಂಗತ್ಯ ಸಹಜವಾಗಿ ಕುವೆಂಪು ಅವರಿಗೆ ಸಾಹಿತ್ಯದ ಅಭಿರುಚಿ ಹತ್ತಿಸಿದ್ವು. ಕುಮಾರವ್ಯಾಸ, ಸ್ವಾಮಿ ವಿವೇಕಾನಂದ, ರಾಮಕೃಷ್ಣ ಪರಮಹಂಸ, ಮಹಾತ್ಮ ಗಾಂಧಿ, ರವೀಂದ್ರನಾಥ ಟಾಗೋರ್, ಮಿಲ್ಟನ್, ವರ್ಡ್ಸ್ವರ್ತ್ ಮುಂತಾದ ಮಹಾಮಹಿಮರ ಪ್ರಭಾವ ಕುವೆಂಪು ಅವರ ಮೇಲೆ ತುಂಬಾನೇ ಆಯ್ತು. ಕನ್ನಡದ ಕಣ್ವ BM ಶ್ರೀಕಂಠಯ್ಯ, AR ಕೃಷ್ಣಶಾಸ್ತ್ರಿಗಳಲ್ಲದೆ ಕನ್ನಡ ಸಾಹಿತ್ಯದ ಅಶ್ವಿನಿ ದೇವತೆಗಳಲ್ಲಿ ಒಬ್ಬರೆಂದೇ ಖ್ಯಾತರಾದ TS ವೆಂಕಣ್ಣಯ್ಯರಂತಹ ಮಹಾನ್ ಗುರುಗಳ ಮಾರ್ಗದರ್ಶನ ಕುವೆಂಪು ಅವರಿಗೆ ಸಿಕ್ಕಿದುದು ಅವರ ಸೌಭಾಗ್ಯ. ಕುವೆಂಪು ತಮ್ಮ ಜ್ಞಾನಪೀಠ ಕೃತಿ ರಾಮಾಯಣ ದರ್ಶನಂ ಅನ್ನು ತಮ್ಮ ನೆಚ್ಚಿನ ಗುರು TS ವೆಂಕಣ್ಣಯ್ಯನವರಿಗೆ ಅರ್ಪಿಸಿದ್ದಾರೆ. ಇದು ಗುರುವಿನ ಮೇಲೆ ಕುವೆಂಪು ಅವರಿಗಿದ್ದ ಅಪಾರ ಗೌರವವನ್ನ ತೋರಿಸುತ್ತದೆ. ಮೈಸೂರು ಮಹಾರಾಜ ಕಾಲೇಜಿನಲ್ಲಿ ಕನ್ನಡ ಭಾಷೆಯ ಉಪನ್ಯಾಸಕರಾಗಿ ತಮ್ಮ 25ನೇ ವಯಸ್ಸಿನಲ್ಲಿ ವೃತ್ತಿ ಜೀವನ ಆರಂಭಿಸಿ ನಂತರ ಪ್ರಾಧ್ಯಾಪಕರಾಗಿ ಅದೇ ಕಾಲೇಜಿನ ಪ್ರಾಂಶುಪಾಲರಾಗಿ ಬಳಿಕ ಮೈಸೂರು ವಿಶ್ವವಿದ್ಯಾನಿಲಯದ ಉಪಕುಲಪತಿಗಳಾಗಿ ಸೇವೆ ಸಲ್ಲಿಸಿ ತಮ್ಮ ಕಲ್ಪನೆಯ ಕೂಸಾದ ಮಾನಸ ಗಂಗೋತ್ರಿಯನ್ನ ಕಟ್ಟಿ ಬೆಳೆಸಿ 1960ರಲ್ಲಿ ಕುವೆಂಪು ಅವರು ನಿವೃತ್ತರಾಗ್ತಾರೆ. ಈ ಸುದೀರ್ಘ 30 ವರ್ಷಗಳ ವೃತ್ತಿ ಬದುಕಿನಲ್ಲಿ ಕನ್ನಡ ಭಾಷೆಗೆ, ಅಧ್ಯಯನಕ್ಕೆ, ಸಂಶೋಧನೆಗೆ ಅವರು ನೀಡಿದ ಕೊಡುಗೆ ಅನುಪಮವಾದುದು. GS ಶಿವರುದ್ರಪ್ಪ, ದೇ ಜವರೇಗೌಡರಂತಹ ನೂರಾರು ಖ್ಯಾತನಾಮ ಸಾಹಿತಿಗಳು ಕುವೆಂಪು ಅವರ ಶಿಷ್ಯಂದಿರು ಎಂಬುದು ವಿಶೇಷ. ಕುವೆಂಪು ಅವರದು ತುಂಬು ಕುಟುಂಬ. ತಮ್ಮ 33ನೇ ವಯಸ್ಸಿಗೆ ಹೇಮಾವತಿ ಅವರೊಂದಿಗೆ ವಿವಾಹವಾದರೂ ಇವರಿಗೆ 2 ಪುತ್ರರು, ಪೂರ್ಣಚಂದ್ರ ತೇಜಸ್ವಿ ಮತ್ತು ಕೋಕಿಲೋದಯ ಚೈತ್ರ. 2 ಪುತ್ರಿಯರು, ಇಂದುಕಲಾ ಮತ್ತು ತಾರಿಣಿ. ಒಮ್ಮೆ ಬೇಂದ್ರೆಯವರನ್ನ ಯಾರೋ ಕೇಳಿದ್ರಂತೆ, ಕುವೆಂಪು ಅವರು ರಚಿಸಿದ ಶ್ರೇಷ್ಠ ಕೃತಿ ಯಾವುದು ಎಂದು. ತಡ ಮಾಡದೆ ಬೇಂದ್ರೆಯವರು ಹೇಳಿದ್ರಂತೆ, ಕುವೆಂಪು ರಚಿಸಿದ ಶ್ರೇಷ್ಠ ಕೃತಿ ಪೂರ್ಣಚಂದ್ರ ತೇಜಸ್ವಿ ಎಂದು. ಎಷ್ಟು ಅರ್ಥಪೂರ್ಣ ಮಾತಲ್ವೇ. ಮಹಾಮರದ ಕೆಳಗೆ ಒಂದು ಹುಲ್ಲು ಕಡ್ಡಿಯು ಹುಟ್ಟುವುದಿಲ್ಲ ಎಂದು ಯಾರೋ ಸುಳ್ಳೆ ಹೇಳಿದ್ದಾರೆ ಎನಿಸುತ್ತದೆ. ಹಾಗೆ ನೋಡಿದ್ರೆ ಕುವೆಂಪು ಇಂಗ್ಲಿಷ್ ಸಾಹಿತ್ಯ ಲೋಕವನ್ನ ಬೆಳಗಬೇಕಿತ್ತು. ಅವರ ಭೋರ್ಗರೆದು ಧುಮ್ಮಿಕ್ಕುತ್ತಿದ್ದ ಭಾವ ಪ್ರವಾಹವನ್ನ ಕನ್ನಡಕ್ಕೆ ಹೊರಳಿಸಿದ್ದು ಜೇಮ್ಸ್ ಕಜಿನ್ಸ್ ಎನ್ನುವ ಐರಿಷ್ ಕವಿ ಎಂದರೆ ನಿಮಗೆ ಆಶ್ಚರ್ಯ ಎನಿಸಬಹುದು. 1924ರಲ್ಲಿ ಐರಿಷ್ ಕವಿ ಮೈಸೂರಿಗೆ ಬಂದಿದ್ರು. ಆಗ ಕುವೆಂಪು ಅವರಿಗೆ 20ರ ಹರೆಯ.
ಆನ್ಯುವಲ್ ಡೇಗೆ ಬರೆದಿದ್ದ ಕವನವೊಂದನ್ನ ಕೇಳಿ ಇತಿಹಾಸದ ಪ್ರೊಫೆಸರ್ ಡಾಕ್ಟರ್ ಎಂ.ಎಚ್. ಕೃಷ್ಣಯ್ಯಂಗಾರ್ ಮೆಚ್ಚಿಕೊಂಡಿದ್ದಲ್ಲದೆ ಅವರ ಸಲಹೆ ಮೇರೆಗೆ ಕುವೆಂಪು ಅವರು ಜೇಮ್ಸ್ ಕಜಿನ್ಸ್ ಅವರಿಗೆ ತಾವು SSLCಯಲ್ಲಿ ಬರೆದ ತಮ್ಮ ಮೊದಲ ಇಂಗ್ಲಿಷ್ ಕವನ ಸಂಕಲನ ಬಿಗಿನರ್ಸ್ ಮ್ಯೂಸ್ ಅನ್ನ ತೋರಿಸಿದ್ರು. ಕವಿತೆಗಳನ್ನೆಲ್ಲ ಪರಾಂಭರಿಸಿದ ಕಜಿನ್ಸ್, ನೀವು ಮಾತೃಭಾಷೆಯಲ್ಲಿಯೇ ಏಕೆ ಪ್ರಯತ್ನಿಸಬಾರದು ಎನ್ನುವ ಸಲಹೆ ನೀಡಿದ್ರಂತೆ. ಕಜಿನ್ಸ್ ಅವರಿಂದ ಮೆಚ್ಚುಗೆಯ ನಿರೀಕ್ಷೆಯಲ್ಲಿದ್ದ ಕುವೆಂಪು ಅವರಿಗೆ ನಿರಾಸೆಯಾಯಿತೇನೋ. ಆದರೆ ಕುವೆಂಪು ಅವರು ಕನ್ನಡಕ್ಕೆ ದಕ್ಕಿದುದು ಜೇಮ್ಸ್ ಕಜಿನ್ಸ್ ಅವರ ಈ ಅಪೂರ್ವ ಸಲಹೆಯಿಂದ ಎನ್ನುವುದು ಮಾತ್ರ ಹಗಲಿನಷ್ಟೇ ಸತ್ಯ. ಕುವೆಂಪು ಅವರ ಬರವಣಿಗೆಯ ವಿಸ್ತಾರ ಬಹಳ ದೊಡ್ಡದು. 80ಕ್ಕೂ ಮಿಕ್ಕಿ ಘನವಾದ ಕೃತಿಗಳನ್ನ ಕನ್ನಡ ಸಾರಸ್ವತ ಲೋಕಕ್ಕೆ ನೀಡಿದ್ದಾರೆ. ಆ ಮೂಲಕ ಕನ್ನಡ ಸಾಹಿತ್ಯವನ್ನ ವಿಶ್ವ ಸಾಹಿತ್ಯ ವೇದಿಕೆಗೆ ಕೊಂಡೊಯ್ದ ದಾರ್ಶನಿಕರೆನಿಸಿದ್ದಾರೆ. ಇವರ ಮೊದಲ ಕನ್ನಡ ಕವನ ಸಂಕಲನ ಅಮಲನ ಕತೆ. ನಂತರ ಪ್ರಕಟವಾಗಿದ್ದು ಪ್ರಸಿದ್ಧ ಮಕ್ಕಳ ಕೃತಿ ಬೊಮ್ಮನಹಳ್ಳಿ ಕಿಂದರಿ ಜೋಗಿ. ಹೀಗೆ ಸಾಗಿದ ಕುವೆಂಪು ಅವರ ಸಾಹಿತ್ಯ ಕೃಷಿಯಲ್ಲಿ ಅರಳಿದ ಕುಸುಮಗಳು ಅನೇಕ. ಶ್ರೀರಾಮಾಯಣ ದರ್ಶನಂ ಮಹಾಕಾವ್ಯ, ಚಿತ್ರಾಂಗದ ಎನ್ನುವ ಖಂಡ ಕಾವ್ಯ, ಮಲೆಗಳಲ್ಲಿ ಮದುಮಗಳು, ಕಾನೂರು ಹೆಗ್ಗಡತಿ 2 ಬೃಹತ್ ಕಾದಂಬರಿಗಳು, 23 ಕವನ ಸಂಕಲನಗಳು, 2 ಕಥಾ ಸಂಕಲನಗಳು, 12 ನಾಟಕಗಳು, 1 ಪ್ರಬಂಧ ಸಂಕಲನ, 6 ವಿಮರ್ಶಾ ಸಂಕಲನಗಳು, ನೆನಪಿನ ದೋಣಿಯಲ್ಲಿ ಎನ್ನುವ ಆತ್ಮಕಥೆ, 2 ಜೀವನ ಚರಿತ್ರೆ, 2 ಅನುವಾದಗಳು, 5 ಭಾಷಣ ಲೇಖನಗಳು, ಹೀಗೆ ಪಟ್ಟಿ ಬೆಳೆಯುತ್ತಾ ಹೋಗುತ್ತದೆ. ಕುವೆಂಪು ಮಿತಭಾಷಿ, ಆದರೆ ಅವರ ವ್ಯಕ್ತಿತ್ವ ವರ್ಣನೆಗೆ ನಿಲುಕದ್ದು. ಅವರದ್ದು ಅನಿಕೇತನ ಪ್ರಜ್ಞೆ. ಅವರ ಬರವಣಿಗೆಯಲ್ಲಿ ನಿಸರ್ಗದ ಆರಾಧನೆ ಇತ್ತು, ಪ್ರೇಮದ ಉಪಾಸನೆ ಇತ್ತು. ಅಂತೆಯೇ ವೈಚಾರಿಕ ಪ್ರಜ್ಞೆಯು ಜಾಗೃತವಾಗಿರುತ್ತಿತ್ತು. ಕುವೆಂಪು ಸಂಪ್ರದಾಯ ವಿರೋಧಿಗಳಾಗಿದ್ದರು, ಆದರೆ ಪರಂಪರೆಗೆ ಎಂದಿಗೂ ಬದ್ಧರಾಗಿದ್ದರು. ಅವರೊಬ್ಬ ಕ್ರಾಂತಿಕಾರಕ ಮನೋಭಾವವುಳ್ಳ ವಿಚಾರಶೀಲ ವ್ಯಕ್ತಿ. ಬಸವಣ್ಣನಂತೆ ಮಹಾನ್ ಮಾನವತಾವಾದಿ. ಪಾಶ್ಚಾತ್ಯರಂತೆ ನಮ್ಮಲ್ಲಿ ವೈಚಾರಿಕ ಪ್ರಜ್ಞೆ ಮೂಡಿಲ್ಲ ಎಂಬುದು ಅವರ ಕೊರಗು. ಮನುಜಮತ, ವಿಶ್ವಪಥ, ಸರ್ವೋದಯ, ಸಮನ್ವಯ, ಪೂರ್ಣ ದೃಷ್ಟಿ, ಈ ಪಂಚ ಮಂತ್ರಗಳನ್ನು ಇರಿಸಿಕೊಂಡು ಮುನ್ನಡೆಯಬೇಕು ಎಂಬುದು ಅವರ ಬಯಕೆ. ಸರ್ವ ಮತಗಳಿಗಿಂತಲೂ ಶುದ್ಧ ಹೃದಯದ ಮತ್ತು ಸನ್ಮತಿಯ ಮತವೇ ಮಹೋನ್ನತವಾದದು. ಸಿಲುಕದಿರಿ ಮತವೆಂಬ ಮೋಹದ ಜ್ಞಾನಕ್ಕೆ, ಮತಿಯಿಂದ ದುಡಿಯಿರೈ ಲೋಕಹಿತಕ್ಕೆ. ಆ ಮತದ ಈ ಮತದ ಹಳೆ ಮತದ ಸಹವಾಸ, ಸಾಕಿನ್ನು ಸೇರಿರೈ ಮನುಜ ಮತಕ್ಕೆ. ಓ ಬನ್ನಿ ಸೋದರರೇ ವಿಶ್ವಪಥಕ್ಕೆ ಎಂದಿದ್ದಾರೆ ಕುವೆಂಪು. ಕುವೆಂಪು ಅವರಿಗೆ ಶಿಕ್ಷಣ ವ್ಯವಸ್ಥೆಯ ಮೇಲೆ ಅತೀವ ಕಾಳಜಿ. ಶಿಕ್ಷಣವು ನೈತಿಕತೆ, ಸಮಾನತೆ, ಅಭಿವೃದ್ಧಿಗಳ ಜೊತೆಗೆ ವೈಚಾರಿಕ ಮತ್ತು ವೈಜ್ಞಾನಿಕ ಮನೋಭಾವನೆಗೆ ಆದ್ಯತೆ ಇರಬೇಕು. ಮನುಜನಿಗೆ ಮಗು ತಂದೆ, ಅರ್ಥಾತ್ ನಾವು ನಿರಂತರ ವಿದ್ಯಾರ್ಥಿಗಳು. ಶುದ್ಧ ವೈಜ್ಞಾನಿಕತೆ, ಶುದ್ಧ ಜ್ಞಾನೋಪಾಸನೆ ಎನ್ನುವುದು ಒಣವೇದಾಂತ. ವಿದ್ಯಾರ್ಥಿಗಳು ಭತ್ತ ಬೆಳೆಯುವ ಗದ್ದೆಗಳಾಗಬೇಕೇ ಹೊರತು ಭತ್ತ ತುಂಬುವ ಗೋಣಿ ಚೀಲಗಳಾಗಬಾರದು. ವಿದ್ಯೆಯ ಲೋಕದಲ್ಲಿ ಧನಿಕನಾಗಲು ಅಡ್ಡದಾರಿಗಳಿಲ್ಲ. ಒಮ್ಮೆ ವಿದ್ಯೆ ಕಲಿತರೆ ಅದು ಯಾವಾಗಲೂ ಜೊತೆಯಲ್ಲಿ ಇರಿಸಿಕೊಳ್ಳುವ ಹಣವೇ ಹೊರತು ಕಾಳಧನವಲ್ಲ ಎಂಬುದು ಕುವೆಂಪು ಅವರ ಕಿವಿಮಾತು. ಕುವೆಂಪು ಅವರು ವೃತ್ತಿಯಲ್ಲೂ ಸೈ, ಪ್ರವೃತ್ತಿಯಲ್ಲೂ ಸೈ. ಸಾಹಿತಿಯಾಗಿ, ಅಧ್ಯಾಪಕನಾಗಿ, ಉತ್ತಮ ಆಡಳಿತಗಾರನಾಗಿ, ಅಷ್ಟೇ ಏಕೆ ಮನೆಯ ಒಳ್ಳೆಯ ಯಜಮಾನನಾಗಿ, ಹೀಗೆ 10 ಹಲವು ಪಾತ್ರಗಳನ್ನು ಯಶಸ್ವಿಯಾಗಿ ನಿಭಾಯಿಸಿದ್ದಾರೆ. ಅವರಿಗೆ ಸಂದ ಪ್ರಶಸ್ತಿ ಪುರಸ್ಕಾರಗಳಿಗೆ ಬರವಿಲ್ಲ. ವಸಂತದಲ್ಲಿ ಕೂಗುವ ಕೋಗಿಲೆ ರಾಜನ ಬಿರುದನ್ನು ಎಂದೂ ಬಯಸುವುದಿಲ್ಲ. ಅಂತೆಯೇ ಕುವೆಂಪು ಅವರನ್ನೇ ಹಲವು ಡಾಕ್ಟರೇಟುಗಳು, ಪ್ರಶಸ್ತಿ ಪುರಸ್ಕಾರಗಳು ಹುಡುಕಿಕೊಂಡು ಬಂದವು. ರಾಷ್ಟ್ರಕವಿ ಎನ್ನುವ ಅಭಿದಾನಕ್ಕೆ ಪಾತ್ರರಾದ 2ನೇ ಕವಿ ಕುವೆಂಪು. ಜ್ಞಾನಪೀಠ ಹಾಗೂ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳನ್ನ ಮೊದಲ ಬಾರಿಗೆ ಕನ್ನಡಕ್ಕೆ ತಂದುಕೊಟ್ಟವರು ಕುವೆಂಪು. ಕರ್ನಾಟಕ ಸರ್ಕಾರ ಕೊಡಮಾಡುವ ಕರ್ನಾಟಕ ರತ್ನ ಹಾಗೂ ಪಂಪ ಪ್ರಶಸ್ತಿಗಳನ್ನ ಮೊದಲ ಬಾರಿಗೆ ಪಡೆದವರು ಕುವೆಂಪು. ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಗಳಾದ ಪದ್ಮವಿಭೂಷಣ ಹಾಗೂ ಪದ್ಮಭೂಷಣ ಎರಡನ್ನೂ ತಮ್ಮ ಮಡಿಲಿಗೆ ಹಾಕಿಕೊಂಡವರು ಕುವೆಂಪು. 1957ರಲ್ಲಿ ಧಾರವಾಡದಲ್ಲಿ ನಡೆದ 39ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯ ಗೌರವ ಅರಸಿ ಬಂದದ್ದು ಕುವೆಂಪು ಅವರನ್ನ. ಮರಣೋತ್ತರವಾಗಿ ನಾಡೋಜ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಇದರೊಟ್ಟಿಗೆ ಮೈಸೂರು ವಿವಿ, ಕರ್ನಾಟಕ ವಿವಿ ಸೇರಿದಂತೆ ಹಲವಾರು ವಿಶ್ವವಿದ್ಯಾನಿಲಯಗಳು ಕುವೆಂಪು ಅವರಿಗೆ ಗೌರವ ಡಾಕ್ಟರೇಟುಗಳನ್ನು ನೀಡಿ ಗೌರವಿಸಿವೆ.
ಕರ್ನಾಟಕ ಸರ್ಕಾರವು 2015ರಿಂದ ಕುವೆಂಪು ಅವರ ಜನ್ಮದಿನವನ್ನ ವಿಶ್ವ ಮಾನವ ದಿನವನ್ನಾಗಿ ಆಚರಿಸಲು ಕರೆ ನೀಡಿದೆ. ಅಂದಿನಿಂದ ಪ್ರತಿ ವರ್ಷ ಡಿಸೆಂಬರ್ 29 ವಿಶ್ವ ಮಾನವ ದಿನಾಚರಣೆಯನ್ನಾಗಿ ನಾಡಿನಾದ್ಯಂತ ಆಚರಿಸುತ್ತಿದ್ದೇವೆ. ಕುವೆಂಪು ಎಂದರೆ ಕನ್ನಡ, ಕನ್ನಡ ಎಂದರೆ ಕುವೆಂಪು. ಕರ್ನಾಟಕ ಮಾತೆಯನ್ನ ಭಾರತ ಜನನಿಯ ತನುಜಾತೆ ಎಂದು ಹಾಡಿ ಹೊಗಳಿದ್ದಾರೆ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು ಎಂದು ಹಲವಂದದಲ್ಲಿ ಕನ್ನಡ ಪ್ರೇಮವನ್ನ ಮೆರೆದಿದ್ದಾರೆ ಯುಗ ಪ್ರವರ್ತಕ ಕವಿ. ಕುವೆಂಪು ಅವರನ್ನು ಪಕ್ಕಕ್ಕಿಟ್ಟು ಕನ್ನಡವನ್ನು, ಕನ್ನಡ ಸಾಹಿತ್ಯವನ್ನು ಊಹಿಸಿಕೊಳ್ಳಲು ಎಂದೆಂದಿಗೂ ಸಾಧ್ಯವಿಲ್ಲ. ಆ ಮಹಾಕವಿಗೆ ನಾವೆಲ್ಲರೂ ಚಿರಋಣಿ. ಇದಿಷ್ಟು ಸ್ನೇಹಿತರೆ, ಜಗದ ಕವಿ, ಯುಗದ ಕವಿ ಕುವೆಂಪು ಅವರ ಕುರಿತಾದ ಒಂದಿಷ್ಟು ಮಾಹಿತಿ.